ನಮಸ್ಕಾರ. ನೀವು ಲಿಂಗ ರೂಪದಲ್ಲಿ ಯಾವ್ದಾದ್ರು ರಂಗನಾಥನ್ ನೋಡಿದ್ದೀರಾ? ನೀವೇನಾದ್ರು ಕಬ್ಬಾಳಿಗೆ ಬಂದರೆ, ಅಂದರೆ ಕಬ್ಬಾಳಮ್ಮನ ದೇವಸ್ಥಾನಕ್ಕೆ ಬಂದರೆ, ನನ್ನ ಹಿಂದೆ ಬೆಟ್ಟದಲ್ಲಿ ಕಾಣ್ತಾ ಇದೆಯಲ್ಲ, ಅಲ್ಲಿ ಲಿಂಗ ರೂಪದಲ್ಲಿ ರಂಗನಾಥ ನೆಲೆಸಿದ್ದಾನೆ. ಆ ದೇವಸ್ಥಾನದ ವೀಡಿಯೋನೂ ಹಾಕಿದ್ದೀನಿ. ನಿಮಗೆ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ದಯವಿಟ್ಟು ನೋಡಿ. ಬನ್ನಿ, ಹತ್ತಿರದಿಂದ ಇಲ್ಲಿಂದ ಹ್ಯಾಕ್ ಕಾಣುತ್ತೆ ತೋರಿಸ್ತೀನಿ. ಬನ್ನಿ, ಹತ್ರ ಹೋಗಿ ನೋಡೋಣ. ಈಗ ತುಂಬ ಚೆನ್ನಾಗಿದೆ ಜಾಗ ನೋಡೋದಕ್ಕೆ. ದೇವಸ್ಥಾನ ಲೊಕೇಶನ್ ಅಂತೂ ತುಂಬ ಚೆನ್ನಾಗಿದೆ. ನೋಡಿ, ಇದ್ರೊಳಗಡೆ ಒಂಥರ ಗುಹೆ ರೀತಿ ಇದೆ, ಅದರೊಳಗೆ ಲಿಂಗ ರೂಪದಲ್ಲಿ ರಂಗನಾಥ ನೆಲೆಸಿದ್ದಾನೆ. ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಇದೆ, ದಯವಿಟ್ಟು ಹೋಗಿ ವಿಡಿಯೋ ನೋಡಿ. ತುಂಬ ಅದ್ಭುತವಾದ ಜಾಗ, ತುಂಬ ಚೆನ್ನಾಗಿದೆ. ಇಲ್ಲೇನು ನೋಡ್ತಿದ್ದೀರಾ ನೋಡಿ, ಈ ಕಡೆ ಇದು. ಅಲ್ಲಿ ಊಟಕ್ಕೆಲ್ಲ ವ್ಯವಸ್ಥೆ, ಪ್ರಸಾದನೂ ಕೊಡ್ತಾರೆ. ಸಂಡೇಸ್ ಮಾತ್ರ ಊಟದ ವ್ಯವಸ್ಥೆ ಇರುತ್ತೆ. ಭಾಳ ಚೆನ್ನಾಗಿದೆ ದೇವಸ್ಥಾನ ಮಾತ್ರ. ಲಿಂಗ ರೂಪದಲ್ಲಿರೋ ದೇವ ತೋರಿಸೋಣ ಅಂತ ನಿಲ್ಸಿದ್ರೆ ನೋಡಿ ವೀಕ್ಷಕರೇ, ಇಲ್ಲಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಈ ಕೆರೆಗೆ ನೀರು. ಇದು ಯಾವ ರೀತಿ ಏನಕ್ಕೆ ಹಿಂಗೆ ಬರ್ತಾಯಿದೆ ಅಂತ ನನಗೆ ಗೊತ್ತಿಲ್ಲ. ನಿಮ್ಮಲ್ಲಿ ಯಾರಾದರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ ನನಗೆ. ನೋಡಿ, ಇದನ್ನು ನೋಡೋಕ್ಕೆ ಅಂತ ಎಷ್ಟೋ ಜನ ನಿಂತ್ಕೊಂಡಿದ್ದಾರೆ. ಸಕ್ಕತ್ತಾಗಿದೆ ಕೆರೆ. ಇದು ಎಲ್ಲಿಂದ ಬರ್ತಾಯಿದೆ? ಡ್ಯಾಮಿಂದ ಏನಾದರೂ ಬರ್ತಾ ಇದೆಯಾ? ನಿಮಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ದಿನ, ಮತ್ತೊಂದು ಕ್ಷೇತ್ರ. ಈ ದೇವಸ್ಥಾನಕ್ಕೆ ನಾನು 2022 ಫೆಬ್ರವರಿಲಿ ಬಂದಿದ್ದೆ ವೀಕ್ಷಕರೇ. ಮತ್ತೆ ಬಂದಿದ್ದೀನಿ. ಚೇಂಜಸ್ ಎಷ್ಟಾಗಿದೆ ನೋಡೋಣ. ಸುಮಾರು 2 ವರ್ಷ ಆಗಿದೆ. ಇಲ್ಲಿರೋ ದೇವಿ ಹಿಸ್ಟ್ರಿ ಬಗ್ಗೆ ನಾನು ಹಾಕಿರೋ ಹಿಂದಿನ ವೀಡಿಯೋನಲ್ಲಿ ತಿಳಿಸಿದ್ದೀನಿ. ಈ ದೇವಿಗೆ ಮೀಸೆ ಇದೆ, ಕೊರೆ ಮೀಸೆ ಅಂತ ಕರೀತಾರೆ. ಅದು ಕರ್ನಾಟಕದಲ್ಲಿ ನನಗೆ ಗೊತ್ತಿರೋ ಹಾಗೆ ಕಬ್ಬಾಳಮ್ಮನಿಗೆ, ಅದು ಬಿಟ್ಟರೆ ಇಂಡಿಯಾದಲ್ಲಿ ನಂದವರಮ್ಮ ಚೌಡೇಶ್ವರಿಗಿದೆ. ಇನ್ಯಾವುದಾದ್ರು ದೇವ್ರು ಗೊತ್ತಿದ್ರೆ ತಿಳಿಸಿ ನನಗೆ. ಪೂಜೆ ಸಾಮಾನು, ಕಡಲೆಪುರಿ ಏನು ಬೇಕಾದರೂ ಇಲ್ಲಿ ತಗೋಬೋದು. ಬಲಿ ಕೊಡಕ್ಕೆ ಕೋಳಿ 3D ಫೋಟೋಸ್ಗಳು ಇಟ್ಟಿದ್ದಾರೆ. 3D ಫೋಟೋಸ್. ಭಾನುವಾರದತ್ತು ದೇವಸ್ಥಾನ ಪೂರ್ತಿ ದಿನ ತೆಗೆದಿರುತ್ತೆ. ನೀವು ಬಂದರೆ ಒಂದು ಗಂಟೆ ಮಧ್ಯಾಹ್ನದಂಗೆ ಬಂದರೆ ಸ್ವಲ್ಪ ಖಾಲಿ ಇರುತ್ತೆ, ಒಳ್ಳೆಯದು. ಆರಾಮಾಗಿ ನೋಡಿ, ಕ್ಯೂ ನೋಡಿ ಖಾಲಿ ಇದೆ. ಬೆಳಗ್ಗೆ ಬಂದರೆ ರಶ್ ಇರುತ್ತೆ. ನೋಡಿ, ಎಡಗಡೆ ಫ್ರೀ ದರ್ಶನ ಇದೆ, ಬಲಗಡೆ 100 ರೂಪಾಯಿ ದರ್ಶನ. ಫ್ರೀಗೆ ಹೋಗ್ಬೋದು. ನಾನು ಹೇಳ್ದಂಗೆ 1 ಗಂಟೆಗೆ ಬಂದರೆ ಖಾಲಿ ಇರುತ್ತೆ. ಫುಲ್ಲು ಬೀಗಗಳು ಕಟ್ಬಿಟ್ಟಿದ್ದಾರೆ. ಕಷ್ಟಗಳನ್ನ ಎಲ್ಲ ಕಟ್ಟಾಕಿ ಹೋಗಿರೋದು. ವೀಕ್ಷಕರೇ, ನಾನು 2022 ಫೆಬ್ರವರಿಲಿ ಬಂದಾಗ ಈ ರೀತಿ ಇರಲಿಲ್ಲ. ನೋಡಿ ಎಷ್ಟು ಇಂಪ್ರೂವ್ಮೆಂಟ್ ಆಗಿ ಇದೆಲ್ಲ ಹೊಸದಾಗಿ ಕಟ್ಟಿರೋದು ಅಂತ ಕಾಣಿಸುತ್ತೆ. ನಿಮ್ಮಲ್ಲಿ ಯಾರಿಗಾರು ಗೊತ್ತಿದ್ರೆ ಯಾವಾಗ ಕಟ್ಟಿದ್ದು ಅಂತ ಕಾಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ. ದರ್ಶನ ಮಾಡ್ಕೊಂಡೆಲ್ಲ ಬಂದು ಇಲ್ಲಿ ಎದುರುಗಡೆ ನೋಡಿ ಅಲ್ಲಿ ತಾಯ್ತ ಕಟ್ಸ್ಕೊತಾ ಇದ್ದಾರೆ. ತಾಯ್ತ ತಗೊಳ್ಳೋರು ಇಲ್ಲಿ ತಗೋಬೋದು. ನಿನ್ನೆ ಅಮಾವಾಸ್ಯೆ ದಿನ ಅಲಂಕಾರ ಮರ ಮಾಡಿದೆ, ಎಲೆನ ಜನರು ತಗೊತಾ ಇದ್ದಾರೆ. ಏನು ಮಾಡ್ತಾರೋ ಗೊತ್ತಿಲ್ಲ ನನಗೆ ಅದರಲ್ಲಿ.
2022ರಲ್ಲಿ ನಾನು ಬಂದಾಗ ತಡೆ ಓಡಿಸೋ ಜಾಗ ಒಂದು ಟೆಂಟಲ್ಲಿತ್ತು. ಈಗ ಅದಕ್ಕೋಸ್ಕರನೇ ಸಖತ್ತಾಗಿರೋ ಬಿಲ್ಡಿಂಗ್ ಮಾಡಿದ್ದಾರೆ, ಅದನ್ನು ತೋರಿಸ್ತೀನಿ ಮುಂದೆ. ಯಾರೋ ಮುಜರಾ ಇಲಾಖೆಯವರು ID ಕಾರ್ಡ್ ಇಟ್ಕೊಂಡು ಒಳಗೆ ಬಿಡೋ ಜಗಳ ಮಾಡ್ತಾಯಿದ್ರು. ದೇವರೇ, ಹೊರಗಡೆ ನೋಡಿ ಎಲ್ಲ ಫುಲ್ ಪೇಂಟ್ ಮಾಡಿ ಚೆನ್ನಾಗಿ ಫ್ಲೋರಿಂಗ್ ಮಾಡಿಬಿಟ್ಟು ಇಲ್ಲಿ ಬಲಗಡೆ ಕಾಣ್ತವ್ರು ಬಸವೇಶ್ವರನ ದೇವಸ್ಥಾನದ ಮುಂದೆ ಯಾಕೆ ಬಿಟ್ರು ಜೋಲು ಗೊತ್ತಿಲ್ಲ. ಅದು ಈ ದೇವಸ್ಥಾನಕ್ಕೆ ಸೇರಿದಲ್ವಾ. ನೋಡಿ ಈ ಕಡೆನೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಆದರೆ ಈ ದೇವಸ್ಥಾನ ಮಾತ್ರ ಹಾಗೆ ಬಿಟ್ಟಿದ್ದಾರೆ, ಯಾವುದೇ ರೀತಿ ಫ್ಲೋರಿಂಗ್ ಇಲ್ಲ. ಬಸವೇಶ್ವರನ ದೇವಸ್ಥಾನ ಪಕ್ಕದಲ್ಲಿ ಇದೆಲ್ಲ ಸೇಲ್ ಮಾಡ್ತಾ ಇದ್ದಾರೆ. ಈ ಬೆಟ್ಟದ ಬಗ್ಗೆ ಒಂದು ದೊಡ್ಡ ಇತಿಹಾಸನೇ ಇದೆ. ನಾನು ಇನ್ನೊಂದು ವಿಡಿಯೋನಲ್ಲಿ ಹಾಕಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅವಾಗ ನೋಡೋ ಹಾಗಿದ್ರೆ ದಯವಿಟ್ಟು ನೋಡಿ. ಸನ್ನಿಧಿ ತಡೆ ಹೊಡೆಯುವ ಸ್ಥಳ, ದೃಷ್ಟಿಯಾಗಿರೋದು ತಡೆ ಹೊಡ್ಸ್ಕೋಬೇಕು ಅನ್ನೋರು ಇಲ್ಲಿಗೆ ಹೋಗ್ಬೋದು. ನಾವು ಹೋಗೋಣ ಬನ್ನಿ. ನಾನು ಲಾಸ್ಟ್ ಟೈಮ್ ಒಂದು ತಡೆ ಅಲ್ಲೆಲ್ಲೋ ಹೊಡಿತಾ ಇದ್ರು, ಸಣ್ಣದೊಂದು ಟೆಂಟ್ ಥರ ಇತ್ತು. ಈಗ ಅದಕ್ಕೆ ಇದೊಂದು ದೊಡ್ಡದು ಇದು ಮಾಡಿದ್ದಾರೆ. ತಡೆ ಹೊಡ್ಸೋಕ್ಕೆ 2 ಕ್ಯೂ ಇದೆ. 10 ರೂಪಾಯಿ ಕೊಟ್ಟು ಈ ರೀತಿ ಚೀಟಿ ತೊಗೋಬೇಕು. ತಡೆ ಓಡ್ಸೋಕೆ 50 ರೂಪಾಯಿ. ತಡೆ ಓಡಿಸ್ಬಾದ್ಮೇಲೆ ಹಿಂದೆ ತಿರುಗಿ ನೋಡಬಾರ್ದು, ಹೋಗ್ತಾ ಇರಬೇಕು, ಎಲ್ಲ ಕೆಟ್ಟ ದೃಷ್ಟಿಗಳು ಹೋಗ್ಲಿ ಅಂತ. ತಡೆ ಓಡಿಸಾಯ್ತು ವೀಕ್ಷಕರೇ, ಅದನ್ನ ನೋಡಬಾರ್ದು ಅಂದರು, ಅದಕ್ಕೆ ವಿಡಿಯೋ ಮಾಡಲಿಲ್ಲ. ಬಲಿ ಇಲ್ಲಿ ಕೊಡ್ತಾರೆ, ಮಂತಿನ ಮಾರಮ್ಮ ಕೋಣಮ್ಮನ ಮಾರಕ್ಕೆ ಬಲಿ ಇಲ್ಲಿ ಕೊಡ್ತಾರೆ. ಕುರಿಗಳಿಗೆ ನೀರು ಹಾಕ್ಸಿ ಇಲ್ಲಿಂದ ತೊಗೊಂಡೋಗ್ತಾರೆ, ಅಂದರೆ ಬಲಿ ಕೊಡೋಕ್ಕೆ ಇಲ್ಲಿಂದ ನೀರು ಹಾಕ್ಸಿ ತೊಗೊಂಡೋಗ್ತಾರೆ. ಅದು ನೋಡಿ ದೇವಸ್ಥಾನದ ಹಿಂದೆ ನಡೆಯೋದು. ವೀಕ್ಷಕರೇ, 2025 ಆಗಸ್ಟ್ನಲ್ಲಿ ಕಬ್ಬಾಳಮ್ಮನ ದೇವಸ್ಥಾನ ಯಾವ ರೀತಿ ಇದೆ, ಹಿಂದೆ ಆಗಿತ್ತು ಕಂಪೇರ್ ಮಾಡಿದ್ರೆ ಇವಾಗ ಈ ರೀತಿ ಇದೆ ಅಂತ ತೋರಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ಕಬ್ಬಾಳಮ್ಮಂಗೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಮಾಡೋಕ್ಕೆ ಇಷ್ಟ ಇದ್ದರೆ ನಾನು ಈ ರೀತಿ ದೇವಸ್ಥಾನದ ವಿಡಿಯೋಗಳು ಹಾಕ್ತಾ ಇರ್ತೀನಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.